ಜೈ ಗುರುದೇವ್. ನನ್ನ ಹೆಸರು ವಿರೂಪಾಕ್ಷಿ. ನಮ್ಮ ಇಲ್ಲಿ ಜಿ ನಿಸರ್ಗ ಅವರ ಚಿಕ್ಕಪ್ಪನಾಗಿ ಬಂದಿದ್ದೇನೆ. ನನ್ನ ಮಗಳನ್ನ ನೋಡ್ತಿದ್ದಂಗೆ ಒಂದು ಅಟ್ರಾಕ್ಷನ್ ಫೇಸನ್ನು ನೋಡಿ ಕಳಿಸಿದ್ದಕ್ಕೂ ಸಾರ್ಥಕ ಆಯ್ತು ಅಂತಕ್ಕಂಥದ್ದು. ಓದ್ತಿದ್ದಾಳೆ, 90+ ಗ್ರೇಡು, ಸ್ವಲ್ಪ ಲೇಜಿನೆಸ್. ನಾನೊಬ್ಬ ಶಿಕ್ಷಕನಾಗಿ ನನ್ನ ಮಗಳನ್ನ ನನಗೆ ತಿದ್ದಕ್ಕಾಗ್ತಾಯಿಲ್ಲ. ಅಂಥದ್ದು 10 ದಿವಸದಲ್ಲಿ ಅವಳು ಬಂದಿರತಕ್ಕಂಥ ನಯ ನೋಡಿ, ಅಲ್ಲಿ ಒಂದೆರಡು ಸ್ವಲ್ಪ ಇಂಟರ್ವ್ಯೂ ಮಾಡಿದಾಗ ಅವಳ ಒಂದು ಅಚೀವ್ಮೆಂಟ್ನ ನೋಡಿ ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮಿಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಂದಿದ್ದಾರೆ. ಅದೇ ಥರ ಎಲ್ಲ ಮಕ್ಕಳನ್ನ ಕಳಿಸ್ಕೊಡ್ತೀನಿ. ನಾ ಶಿಕ್ಷಕನಾಗಿ ಕೆಲವು ಮಕ್ಕಳಲ್ಲಿ ಈಗ ನಮ್ಮ ಹಿಂದಿನ ಪೇರೆಂಟ್ಸ್ ಒಬ್ಬರು ಹೇಳಿದರು, ಈ ಹಿಂದಿನ ಮಕ್ಕಳು ತಂದೆ ತಾಯಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾಯಿಲ್ಲ ಅಂತ. ಈ ಗುರೂಜಿಗಳು ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳಲ್ಲಿ ನಾವು ಹೇಳೋದೇ ಬೇಡ. ಈಗ ಅಲ್ಲಿ ಆಟೋಮೆಟಿಕ್ಲಾಗಿ ಅವರು ತಮ್ಮ ಸಹಪಾಠಿಗಳ ಜೊತೆಗೆ ಇದ್ದಾಗ ಆಟೋಮೆಟಿಕ್ಲಾಗಿ ಅವ್ರು ಕೆಲವರು ಇಲ್ಲಿ ಬರದೇ ಇದ್ರೂ ಕೆಲವು ಮಕ್ಕಳು ಇವ್ರು ನೋಡಿ ಆದರೂ ಕಲಿತಾರೆ ಅಂತ ಹೇಳ್ತಿದ್ದೀನಿ. ಆದರೂ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಪಾಲಕರಿಗೂ ಸ್ವಲ್ಪ ತಿಳಿಸ್ತೀನಿ, ಇಲ್ಲಿ ಒಳ್ಳೆ ಜ್ಞಾನ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನಾನು ಪಾಠವನ್ನು ಮಾಡ್ತಾಯಿದ್ದೀನಿ ಬೋರ್ಡ್ ಮುಂದೆ ಅಂದರೆ ಆ ಮಕ್ಕಳಿಗೆ ಏಕಾಗ್ರತೆಯಲ್ಲಿ ತೊಗೊಂಡು ಏನು ಮಾಡೋಕ್ಕಾಗಲ್ಲ. ಅಂಥದ್ದು ಇಲ್ಲಿ ಯೋಗದಿಂದ ತುಂಬ ವಿದ್ಯಾರ್ಥಿಗಳು ನೀವೆಲ್ಲ ಮುಂದೆ ಉತ್ತಮ ಭವಿಷ್ಯಕ್ಕಾಗಿ ಬೇಕೇ ಬೇಕಾಗುತ್ತೆ. ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ, ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಡಿ. ಆಮೇಲೆ ಒಂದು ಪಾನಿಪುರಿದ ಐಟಮ್ಸ್ ಅವಳು ಹೇಳಿದ್ಲು, ಅಪ್ಪ ಇನ್ಮೇಲೆ ತಿನ್ನಬಾರ್ದಂತ ಹೇಳಿದ್ಲು. ಓಕೆ, ಇನ್ನೇನು ಕೇಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಅದ್ರ ಅರಿವು ಮೂಡಿಸಿದಿರತಕ್ಕಂಥದ್ದು. ಅಂದರೆ ಇಂದಿನ ಮಕ್ಕಳಿಗೆ ಜಾಸ್ತಿ ಜಂಕ್ ಫುಡ್ ಐಟಮ್ಸ್ ಜಾಸ್ತಿ ಲೈಕ್ ಮಾಡ್ತಕ್ಕಂಥದ್ದು. ಅದ್ರ ಒಂದು ಅರಿವು ಮೂಡಿಸಿದಾರಲ್ಲ, ಅದನ್ನ ನೀವು ಫಾಲೋ ಅಪ್ ಮಾಡಿ. ಯಾಕಂದರೆ ಹೆಲ್ತಲ್ಲಿ ಇವತ್ತು ಒಳ್ಳೆ ಮನೇಲಿ ಮಾಡಿರ್ತಕ್ಕಂಥ ಅಡುಗೆಯಲ್ಲೂ ಸಹಿತ ಕೆಮಿಕಲನ್ನು ಇರ್ತಕ್ಕಂಥ ನಾವು ನೋಡ್ತೀವಿ. ಯಾಕಂದರೆ ಬೆಳೆ ಆ ಥರ ಬೆಳೀತಾ ಇದ್ದಾರೆ, ಹೌದಾ? ಹಾಗಾಗಿ ನಮ್ಮ ಆರೋಗ್ಯ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಗುರುಜಿ ಮಾತಾಜಿ ಅವರು ಈ ಒಂದು 10 ದಿನಗಳ ಕಾಲ ನಿಮ್ಮ ಬಗ್ಗೆ ಕೇರ್ ತಗೊಂಡು ಎಲ್ಲ ತಮ್ಮ ಮಕ್ಕಳಂತೆ ಸಾಕಿದ್ದಾರೆ. ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಿದ್ದೇನೆ. ಇನ್ನು ಬಹಳ ವಿದ್ಯಾರ್ಥಿಗಳಿಗೂ ಸಹಿತ ನಿಮ್ಮಿಂದ ಬೆಳವಣಿಗೆ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಗುರುದೇವ್.